ಅದು ಬರಪೀಡಿತ ತಾಲೂಕು. ಸಾವಿರಾರು ಅಡಿ ಬೋರು ಕೊರೆಸಿದರೂ ನೀರು ಎಂಬುದು ಅಲ್ಲಿ ಮರೀಚಿಕೆ. 57 ಕೆರೆ ತುಂಬಿಸುವ ಯೋಜನೆಯಡಿ ತುಂಗಭದ್ರಾ ನದಿಯಿಂದ ಪ್ರಾಯೋಗಿಕವಾಗಿ 15 ಕೆರೆಗಳಿಗೆ ನೀರು ಹರಿದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಹಾಗಿದ್ರೆ ಯಾವುದು ಆ ತಾಲೂಕು ಅಂತೀರಾ? ಈ ಸ್ಟೋರಿ ನೋಡಿ. ತುಂಗಭದ್ರಾ ನದಿಯಿಂದ ಕೆರೆಗಳಿಗೆ ಹರಿಯಿತು ನೀರು. ಪ್ರಾಯೋಗಿಕವಾಗಿ 15 ಕೆರೆಗಳಿಗೆ ಹರಿದ ನೀರು. ಕೆರೆಗಳಿಗೆ ನೀರು ಹರಿಯುತ್ತಿರುವುದನ್ನು ಕಣ್ತುಂಬಿಕೊಂಡ ರೈತರು. ದಾವಣಗೆರೆ ಜಿಲ್ಲೆಯ ಜಗಳೂರು ಬರಪೀಡಿತ ತಾಲೂಕು. ಇಲ್ಲಿ ಸಾವಿರಾರು ಅಡಿ ಕೊಳವೆ ಬಾವಿ ಕೊರೆಸಿದರೂ ನೀರು ಸಿಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಜಗಳೂರು ತಾಲೂಕಿನ 57 ಕೆರೆಗಳನ್ನು ತುಂಬಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಸುಮಾರು 670 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಇದಾಗಿದ್ದು, ಹರಿಹರ ತಾಲೂಕಿನ ತುಂಗಭದ್ರಾ ತಟದಲ್ಲಿರುವ ದೀಟೂರು ಗ್ರಾಮದ ಸಮೀಪ ನಿರ್ಮಿಸಿರುವ ಜಾಕ್ವೆಲ್ನಿಂದ ಜಗಳೂರು ತಾಲೂಕು 57 ಕೆರೆಗಳಿಗೆ ನೀರು ಹರಿಸಲಾಗುತ್ತದೆ. ಇದೀಗ ಕಾಮಗಾರಿ ಆರಂಭವಾಗಿ 5 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಪರೀಕ್ಷಾರ್ಥವಾಗಿ ತಾಲೂಕಿನ 15 ಕೆರೆಗಳಿಗೆ ನೀರು ಹರಿದಿದೆ. ಕೆರೆಗಳಿಗೆ ನೀರು ಬರುವುದನ್ನು ನೋಡಲು ರೈತರು ತಂಡೋಪತಂಡವಾಗಿ ಆಗಮಿಸಿ ವೀಕ್ಷಿಸಿದರಲ್ಲದೆ ಕೆರೆಗಳಿಗೆ ನೀರು ಹರಿಯುತ್ತಿದ್ದು ಈ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದರು. ಎಷ್ಟು ಜನ MLA ಬಗ್ಗೆ ಇವರೇ ಇವತ್ತಿನ ದಿವಸ ಸಾಹಸ ಮಾಡಿ ಇವತ್ತು ಒಳ್ಳೆ ಜಗಳೂರು ತಾಲೂಕಿಗೆ ಇದು ಭೀಕರ ಬರಗಾಲ ಪ್ರದೇಶ ಅಂತ ಇದಕ್ಕೆ ಮರಡು ಭೂಮಿಗೆ ನೀರು ಉಣಿಸಿದಂಗೆ ಇವತ್ತು ಬಹಳ ಸಂತೋಷ ಪಡ್ತಾರೆ ನೋಡಪ್ಪ. ಮೊದಲ ಹಂತದಲ್ಲಿ 30 ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ. ತುಂಗಭದ್ರಾ ನದಿಯಲ್ಲಿ ಪ್ರಸ್ತುತ ನೀರಿನ ಹರಿವು ಹೆಚ್ಚಾಗಿ ಇರುವುದರಿಂದ ಪ್ರಾಯೋಗಿಕವಾಗಿ 30 ಕೆರೆಗಳಿಗೆ ಟ್ರಯಲ್ ಅಂಡ್ ರನ್ ಮೂಲಕ ನೀರು ಹರಿಸಲಾಗುತ್ತಿದ್ದು ಬಹುತೇಕ ಯಶಸ್ವಿಯಾಗಿದೆ. ಜಗಳೂರಿನ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದ್ದು, ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲ 57 ಕೆರೆಗಳಿಗೆ ನೀರು ಹರಿಯಲಿದ್ದು, ಪ್ರಸ್ತುತ ಮಳೆಗಾಲದಲ್ಲಿ 57 ಕೆರೆಗಳಿಗೆ ನೀರು ಹರಿಸಲಾಗುತ್ತದೆ ಎಂಬ ವಿಶ್ವಾಸವನ್ನು ಶಾಸಕರು ವ್ಯಕ್ತಪಡಿಸಿದ್ದಾರೆ. ಈಗ ಸ್ವಲ್ಪ ಹೆಚ್ಚು ಕಡಿಮೆ 57 ಕೆರೆ ಯಾವುದು ಲಿಫ್ಟ್ ಇರಿಗೇಷನ್ ಏನಿದೆಯೋ ಅದು ಮೇಯ್ನ್ ಇರೋದು ನಮ್ಮ ಜಗಳೂರು ಅಂದರೆ ಪಟ್ಟಣದಲ್ಲಿರ್ತಕ್ಕಂಥ ಕೆರೆ. ಅಲ್ಲಿಗೆ ಬಂದರೆ ಸರಿಸುಮಾರು 36 ಕೆರೆ ಬಂದಂಗೆ ಆಗ್ತದೆ. ಇನ್ನು ಆಲ್ಮೋಸ್ಟ್ ಎಲ್ಲ ಕಡೆನೂ ಆಗಿದೆ. ಅಲ್ಲಿ ಸ್ವಲ್ಪ ಅಲ್ಲೆಲ್ಲೇ ಪ್ಯಾಚ್ ವರ್ಕ್ ಇದೆ. ಅದು ಆದರೆ ಸ್ವಲ್ಪ ಹೆಚ್ಚು ಕಡಿಮೆಗೆ 90% ಆಗಿದೆ. ಜಗಳೂರಿಗೆ ಈಗ 100% ಆಗಿದೆ. ಜಗಳೂರಿಗೆ ಬಂದರೆ 33 ಇಂದ ಹಿಡಿದು 36 ಕೆರೆ ಫೈನಲ್ ಆಗ್ತದೆ. ಎಲ್ಲ ಕಡೆನೂ ಆಗಿದೆ. ಇನ್ನು ಸ್ವಲ್ಪ ಪ್ಯಾಚ್ ವರ್ಕ್ ಇದೆ ಇನ್ನು ಉಳಿದಂಥವು. ಸೊ ಹಾಗಾಗಿ ಮೊನ್ನೆ ಪ್ರಾಯೋಗಿಕವಾಗಿ 16 ಕೆರೆಗೆ ನೀರು ಬಿಟ್ಟಿದ್ದಾರೆ. ಇನ್ನು ಈಗ ಹೊಳೆಯಲ್ಲಿ ನೀರು ಬಂದರೆ ಸಂಪೂರ್ಣವಾಗಿ ಇದಕ್ಕೂ ಪ್ರಾಯೋಗಿಕವಾಗಿ 36 ಕೆರೆಗೆ ಬಿಡೋಂಥ ಕೆಲಸನೂ ಮಾಡ್ತಾರೆ. ಅಷ್ಟರೊಳಗಡೆ ಇನ್ನು ಉಳಿದ ಕಾಮಗಾರಿನೂ ಕೆರೆಗಳ ಕಾಮಗಾರಿ ಆಗ್ತದೆ. ಬಹುತೇಕ 100% ಈ ವರ್ಷ ಮುಂಗಾರು ಹಂಗಾಮು ಮುಗಿಯೋದ್ರೊಳಗೆ ಮುಗಿದೋಗ್ತದೆ. ಒಟ್ಟಿನಲ್ಲಿ ಜಗಳೂರು ಬರಪೀಡಿತ ತಾಲೂಕು ಎಂದು ಕರೆಯಲಾಗುತ್ತಿದ್ದು, ಇದೀಗ 57 ಕೆರೆಗಳಿಗೆ ನೀರು ಹರಿಯಲಿದ್ದು, ಈ ಮೂಲಕ ಬರಪೀಡಿತ ತಾಲೂಕು ಹಣೆಪಟ್ಟಿಯಿಂದ ದೂರ ಸರಿಯಲಿದೆ. ಏನೇ ಆಗಲಿ ಪ್ರಾಯೋಗಿಕವಾಗಿ ಕೆರೆಗಳಿಗೆ ನೀರು ಹರಿದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿರೋದಂತೂ ಸತ್ಯ.